ಈ ಬೇಸಿಗೆ ಕಾಲದಲ್ಲಿ ಇರೋ ಬಿಸಿಲಿಗೆ ನಮ್ಮ ದೇಹ ತುಂಬಾನೇ ಹೀಟ್ ಆಗುತ್ತೆ ಅಲ್ವಾ. ಸೊ ಈ ಹೀಟ್ ನ ರಿಡ್ಯೂಸ್ ಮಾಡೋದಕ್ಕೆ ಈ ತರ ನನ್ನಾರಿ ಸರ್ಬತ್ನ ಅವಾಗ ಮಾಡಿ ತಗೊಂಡ್ರೆ ತುಂಬಾನೇ ತಂಪಾಗಿರುತ್ತೆ. ಸೊ ಇದಕ್ಕೆ ಈ ತರ ನನ್ನಾರಿ ಸಿರಪ್ ನ ಮನೇಲೆ ಹೇಗ್ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ 100 ಗ್ರಾಮ್ ಅಷ್ಟು ನನ್ನಾರಿ ಬೇರನ್ನ ತಗೊಂಡು ಚೆನ್ನಾಗಿ ನೀರಲ್ಲಿ ಹಾಕಿ ವಾಶ್ ಮಾಡಿ ಈ ಬೇರನ್ನ ತೆಗೆದು ಒಂದು ಚಿಕ್ಕ ಒರಲ್ ನಲ್ಲಿ ಹಾಕಿ ಈ ತರ ಕುಟ್ಕೊಂಡು ಅದನ್ನ ಒಂದು ಬೌಲ್ಗೆ ಹಾಕಿ ನೀರನ್ನ ಹಾಕಿ ಓವರ್ ನೈಟ್ ಇದನ್ನ ಸೋಕ್ ಮಾಡಿಟ್ಕೊಳ್ಳೋಣ. ಮಾರನೇ ದಿನ ಇದನ್ನ ಒಂದು ಸಾಸ್ ಪ್ಯಾನ್ ಗೆ ಹಾಕಿ ಕುದಿಸ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿ ಬಂದ್ಮೇಲೆ ಈಗ ಇದನ್ನ ಫಿಲ್ಟರ್ ಮಾಡಿ ಇಟ್ಕೊಳ್ಳೋಣ. ಈಗ ಒಂದು ಅಡಿಗಣ ಇರುವ ಪಾತ್ರೆನಲ್ಲಿ 1 kg ಅಷ್ಟು ಸಕ್ಕರೆ ಹಾಕಿ ಫಿಲ್ಟರ್ ಮಾಡಿಟ್ಟಿರುವ ನನ್ನಾರಿ ಬೇರಿನ ನೀರನ್ನ ಹಾಕಿ ಕುದಿಸ್ಕೊಳ್ಳೋಣ. ಸಕ್ಕರೆ ಎಲ್ಲ ಕರಗಿ ಈ ತರ ಒಂದು ಕಂಬಿ ಪಾಕದ ಹದಕ್ಕೆ ಬಂದ್ಮೇಲೆ ಅರ್ಧ ಲೆಮನ್ ಜ್ಯೂಸ್ ನ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ನ ಆಫ್ ಮಾಡಿ ಬಿಸಿ ಆರಿದ್ಮೇಲೆ ಮತ್ತೆ ಒಂದ್ಸರಿ ಫಿಲ್ಟರ್ ಮಾಡಿ ಒಂದು ಗ್ಲಾಸ್ ಬಾಟಲ್ ಗೆ ಹಾಕಿ ಸ್ಟೋರ್ ಮಾಡ್ಕೊಬಹುದು. ಯಾವಾಗೆಲ್ಲ ಬೇಕೋ ಅವಾಗ ಒಂದು ಸರ್ವಿಂಗ್ ಗ್ಲಾಸ್ ನಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೊಂಡು ಸೋಕ್ ಮಾಡಿಟ್ಟಿರುವ ಸಬ್ಜಾ ಸೀಡ್ಸ್ ಹಾಕಿ ನನ್ನಾರಿ ಸಿರಪ್ ನ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.